ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆಯೇ ಇವತ್ತು ಅಕ್ಷಯ ಅಮಾವಾಸ್ಯೆ ದಿನದ ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಅಮಾವಾಸ್ಯೆ ಅಂದಾಕ್ಷಣ ನೋಡ್ತಾ ಇರ್ಬೋದು, ನನಗೆ ನಿಜವಾಗ್ಲೂ ಇವತ್ತು ಅಮಾವಾಸ್ಯೆ ಅನ್ನೋದು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಬೇಗನೆ ಪೂಜೆ ಆಯಿತು. ಒಂದು 11:11:30ಗೆಲ್ಲ ನಾನು ಪೂಜೆ ಮಾಡಿ ಮುಗಿಸಿದ್ದೀನಿ. ಹಾಗಾಗಿ ನೋಡ್ತಾ ಇರ್ಬೋದು, ನಾನು ಯಾವತ್ತೂ ಅಷ್ಟೇ ಜಾಸ್ತಿ ಸಂಜೆ ಹೊತ್ತು ಮಾಡ್ತಾಯಿದ್ದೆ. ಇನ್ಮೇಲಾದರೂ ನಾನು ಬೆಳಗ್ಗೆ ಹೊತ್ತು ಪೂಜೆನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇವತ್ತು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಜಾಸ್ತಿ ರಂಗೋಲಿ ಬಿಡಿಸಿಲ್ಲ, ಸ್ವಲ್ಪ ಹೂವೆಲ್ಲ ಜಾಸ್ತಿ ಹಾಕಿ ಪೂಜೆನ ಮಾಡಿದ್ದೀನಿ. ಹಾಗೆಯೇ ಇದು ತುಳಸಿ ಕಟ್ಟೆ ಮೇಲೆ ಅಲ್ವಾ, ತುಳಸಿ ಕಟ್ಟೆ ಹತ್ರ ಈ ರೀತಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ಹೂವಿಟ್ಟು ಪೂಜೆ ಮಾಡಿ ಗಂಧದ ಕಡ್ಡಿನ ಇಟ್ಟಿದ್ದೀನಿ. ಅಲ್ಲಿ ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆಯೇ ಇವಾಗ ತಾನೇ ಪೂಜೆ ಆಯಿತು. ಹಾಗೆಯೇ ವ್ಲಾಗನ್ನು ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ಪೂಜೆ ವ್ಲಾಗೆಲ್ಲ ಆಲ್ರೆಡಿ ತೋರಿಸಿದ್ದೀನಿ ನಾನು ನಿಮಗೆ. ಇವಾಗ ಸ್ವಲ್ಪ ವಿಡಿಯೋ ಮಾಡ್ಕೋಬೋದಾಗಿತ್ತು, ಬಟ್ ಹಿಂಗೆ ನಾನು ಯಾವಾಗಲೂ ಪೂಜೆ ಮಾಡೋ ಟೈಮಲ್ಲೇ ಇವನು ಜಾಸ್ತಿ ಹಠ ಮಾಡ್ತಾನೆ. ಹಾಗಾಗಿ ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕಾಗಲ್ಲ. ಅಳ್ತಾ ಇರ್ತಾನೆ ನೋಡಿ, ಅವನ ಕಡೆನೇ ನೋಡ್ತಾ ಇರಬೇಕು. ಈ ಕಡೆ ಪೂಜೆ ಕಡೆ ಗಮನನೇ ಬರೋದಿಲ್ಲ. ಅವನು ಅಳೋದೇನೇ ಕಾಯ್ತಾ ಇರ್ತಾನೆ. ಆರಾಮಾಗಿ ಕುತ್ಕೊಂಡು ಕೇಳಿಕೊಂಡು ದೇವ್ರ ಹತ್ರ ಪೂಜೆ ಮಾಡೋಣ ಅಂದರೆ ಆಗೋದೇ ಇಲ್ಲ. ಅದಕ್ಕೆ ಬೇಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಏನೋ ಟ್ರೈಪಾಡಿಗೆ ಹಾಕೋಕ್ಕೆ ಹೋಗಿಲ್ಲ. ಹಾಗಾಗಿ ಪೂಜೆ ಎಲ್ಲ ಆದಮೇಲೆ ವಿಡಿಯೋ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೇನು ಟೆರೆಸ್ ಮೇಲೆ ತುಳಸಿ ಗಿಡ ಬಂದಿದೆ, ತೋರಿಸ್ದೆ, ಚೆನ್ನಾಗಿ ಬಂದಿದೆ. ಅದಕ್ಕೆ ಅಲ್ಲೇ ರಂಗೋಲಿ ಬಿಡಿಸಿ ಅಲ್ಲೇ ಪೂಜೆ ಮಾಡ್ತೀನಿ. ಹಾಗೆಯೇ ಮನೆ ಮುಂದೆ ನೀವು ನೋಡ್ತೀರಲ್ವ, ಇವಾಗ ಮಳೆ ನಿನ್ನೆಯಿಂದ ಚೆನ್ನಾಗಿ ಮಳೆ ಬರ್ತಾಯಿದೆ. ಹಾಗಾಗಿ ಹೆಂಗೆ ಅಂತ ಅಂದರೆ, ಮನೆ ಮುಂದೆ ಎಲ್ಲ ಇಲ್ಲಿ 3rd ಫ್ಲೋರು ಅಂತ ಅಂದರೆ ಟೆರೆಸ್ ನೀರೆಲ್ಲ ಮನೆ ಮುಂದೆ ನಿಂತ್ಕೊಳ್ಳುತ್ತೆ, ಬರ್ತಾ ಇರುತ್ತೆ. ಹಾಗಾಗಿ ರಂಗೋಲಿ ಏನಾದರೂ ಪೇಂಟ್ ಬಿಡಿಸ್ತಲೇ ರಂಗೋಲಿ ಬಿಡಿಸಿದ್ರೆ ತುಂಬ ಗಲೀಜಾಗ್ತಾಯಿತ್ತು. ಹಾಗಾಗಿ ಈ ರೀತಿ ರಂಗೋಲಿನ ಬಿಡಿಸಿ ಮಾಡಿರೋದ್ರಿಂದ ಬಿಸಿಲು ಕಾಣಿಸ್ತಾ ಇದೆ ನೋಡಿ, ಚೆನ್ನಾಗಿ ಅನಿಸುತ್ತೆ. ಹಂಗಂಗೇನೆ ಮಾಪ್ ತೊಗೊಂಡು ಮನೆ ಮುಂದೆ ಒರೆಸ್ಕೊಂಬಿಡ್ಬೋದು, ನೀರು ನಿಲ್ಲೋದಕ್ಕೆ ಬಿಡ್ದಲೇ ಮಾಪಲ್ಲಿ ಒರೆಸ್ಕೊಂಬಿಡ್ಬೋದು. ಇವಾಗ ಒಂಥರ ಮನೆ ಮುಂದೆ ಏನೂ ಕಸ ಇರಲ್ಲ, ತುಂಬ ನೀಟಾಗಿರುತ್ತೆ. ಮಾರ್ನಿಂಗ್ ಟೈಮಲ್ಲಿ ಮತ್ತು ನೆರಳು ಬರುತ್ತಲ್ಲ, ಸಂಜೆ ಈವ್ನಿಂಗು 4 ಗಂಟೆ 3:30-4 ಗಂಟೆ ಟೈಮಲ್ಲೆಲ್ಲನೂ ಕೂತ್ಕೊಂಡ್ಬಿಡ್ತೀನಿ ಮನೆ ಮುಂದೆ ಇವನ್ನ ಎತ್ಕೊಂಡು. ಬೇಕಾದರೆ ಒಂದು ಕೆಳಗಡೆನೂ ಕೂಡ ಕೂರಿಸ್ಬೋದು, ಅಷ್ಟು ನೀಟಾಗಿ ಒರೆಸ್ಕೊಂಡಿರ್ತೀನಿ ನಾನು. ಕೂತ್ಕೊತಾನೆ ಇವಾಗ ಒಂದು 3 ನಿಮಿಷ ಅಥವಾ 2 ನಿಮಿಷ ಒಬ್ಬನೇ ಕೂತ್ಕೊತಾನೆ. ನಾವು ಕೂರಿಸಿದ್ರೆ ಒಬ್ಬನೇ ಕೂತ್ಕೊತಾನೆ. ತೆವಳೋದು ಎಲ್ಲನೂ ಇವಾಗ ಮಾಡ್ತಾ ಇದ್ದಾನೆ ಇವನು. ಹಾಗಾಗಿ ಇವಾಗ ಪೂಜೆ ಆಯ್ತಲ್ಲ, ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಸ್ವಲ್ಪ ಇವತ್ತು ಏನಾದರೂ ಸ್ವೀಟ್ ಐಟಮ್ ಮಾಡೋಣ ಅಂತ ಅಂದ್ಕೊಂಡೆ, ಆಗಲೇ ಇಲ್ಲ. ಇವಾಗ ನಾವು ತಿನ್ನೋಕ್ಕಾದ್ರೂ ಸ್ವೀಟ್ ಐಟಮ್ಸ್ ಮಾಡ್ತೀನಿ. ಇವಾಗ ಬೆಳಗ್ಗೆ ನೆನ್ನೆದು ಸ್ವಲ್ಪ ಸಾಂಬಾರಿತ್ತು, ಅದರಲ್ಲೇ ಊಟ ಮಾಡ್ಕೊಂಡು ಹೋದರು ನಮ್ಮ ಮನೆಯವರು. ಮಧ್ಯಾಹ್ನಕ್ಕೆ ನೋಡಬೇಕು, ಆದರೆ ಬರ್ತೀನಿ, ಇಲ್ಲ ಅಂತ ಹೇಳಿದ್ದಾರೆ. ಬರ್ತೀನಿ ಅನ್ನೋದಾದರೆ ಕರೆಕ್ಟಾಗಿ 12 ಗಂಟೆ 12:15ಗೆಲ್ಲ ಫೋನ್ ಮಾಡ್ತಾರೆ. ಈ ಸೆಕೆಗೆ ನೋಡಿ, ಹಾಕ್ಕೊಂಡಿರೋ ಕುಂಕುಮನೂ ಕೂಡ ನೀರು ಇಳ್ದು ಬರ್ತಾ ಇದೆ. ಹಾಗೆಯೇ ನಮ್ಮ ಏರಿಯಾದಲ್ಲೇ ಒಬ್ಬರು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅದಕ್ಕೆ ಯಾವಾಗಲಾದರೂ ಬನ್ನಿ ಅಂತ ಹೇಳಬೇಕು. ಬನ್ನಿ ಅಂತ ಅಂದರೆ ಇನ್ನೊಂದು ವಾರದಲ್ಲಿ ಬನ್ನಿ ಅನ್ಬೇಕು, ಇನ್ನೊಂದು 3-4 ದಿನ ಅಷ್ಟರಲ್ಲಿ. ನಾನು ಮತ್ತೆ ಊರಿಗೆ ಹೋಗ್ತಾಯಿದ್ದೀನಿ. ಯಾವ ಊರಿಗೆ ಅಂದರೆ ನಮ್ಮ ಅಮ್ಮರ ಮನೆಗೆ. ಚಿಂಕುನ ನೋಡ್ಕೊಂಬರೋಣ ಅಂತ ಒಂದು 3 ದಿನ ಇದ್ಬಿಟ್ಟು ಬರ್ತೀನಿ. ಹಾಗೆಯೇ ಇನ್ನೊಂದು, ನಾಳೆಯಿಂದ ನನಗೆ ಡೈಲಿ ಮಾರ್ನಿಂಗ್ ಬೇಗ ಎದ್ದೇಳೋಕ್ಕಾಗ್ತಾಯಿಲ್ಲ. ಹಂಗಾಗಿ ಒಂದು ಐಡಿಯಾನ ಯೂಸ್ ಮಾಡ್ಕೊಳ್ಳೋಣ ಅಂತ. ಏನು ಐಡಿಯಾ ಅಂತಂದರೆ, ಇವಾಗೆಲ್ಲನೂ 75 ಡೇಸ್ ಚಾಲೆಂಜ್ ಅಂತ ಅಂದ್ಬಿಟ್ಟು ಬರುತ್ತಲ್ವ, ದಪ್ಪ ಇರೋರು ಸಣ್ಣ ಆಗೋದು, ಸಣ್ಣ ಇರೋರು ದಪ್ಪ ಆಗೋದು. ಹಾಗಾಗಿ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ಮನೇಲಿರೋಂಥ ಗೃಹಿಣಿಯರು ಬೇಗ ಇದ್ದು ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋದು ಅದೆಲ್ಲ. ನನ್ನ ಮಕ್ಕಳೇನು ಇನ್ನೂ ಸ್ಕೂಲ್ಗೆ ಹೋಗಲ್ಲ, ಬಟ್ ಮಾರ್ನಿಂಗ್ ಎದ್ದು ಎಲ್ಲನೂ ಕೆಲಸಗಳು, ಮಾರ್ನಿಂಗ್ ಬೇಗ ಎದ್ದು ಕೆಲಸಗಳನ್ನೆಲ್ಲ ಬೇಗ ಮಾಡಿ ಮುಗಿಸ್ಕೊಂಡ್ರೆ ಅವತ್ತಿನ ದಿನ ಎಲ್ಲ ಚೆನ್ನಾಗಿರುತ್ತೆ. ತುಂಬಾ ಇನ್ನೂ ಸ್ವಲ್ಪ ಕಲಿತಾ ಮಾಡ್ತಾ ಕೆಲಸಗಳು ನಮಗೆ ಒಂದೇನೋ ಒಂದು ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗ್ತೀವಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಮಕ್ಕಳು ಇಟ್ಕೊಂಡು ಎದ್ದೇಳೋಕ್ಕಾಗಲ್ಲ. ಹಂಗಾಗಿ ಒಂದು 30 ಡೇಸ್ ಚಾಲೆಂಜ್ ಅಂತ ಅಂದ್ಬಿಟ್ಟು ಬೇಗ ಎದ್ದೇಳೋಣ. ಈ ರೀತಿ ಒಂದು ಚಾಲೆಂಜ್ ಮಾಡ್ಕೊಂಡು ಇದ್ದರೆ ಬೇಗ 4 ಗಂಟೆ 4:15ಗೆಲ್ಲನೂ
ಅದೇ ನಮಗೆ ಅಭ್ಯಾಸ ಆಗುತ್ತೆ ಕೊನೆವರೆಗೂ. ಯಾವುದೇ ಕಾರಣಕ್ಕೂ ನಿದ್ದೆ ಬರಲ್ಲ. ಎಲ್ಲಿ ಹೋದ್ರೂ ಅಷ್ಟೇ, ಯಾವ ನೆಂಟರು ಮನೆಗೆ ಹೋಗಲಿ, ಯಾವ ಫಂಕ್ಷನಿಗೆ ಹೋಗಲಿ ನಿದ್ದೆ ಬರೋದಿಲ್ಲ. ಚೆನ್ನಾಗಿರುತ್ತೆ. ಗಜ್ಜಿ ಬಿಜ್ಜಿಲಿ ಲೇಟಾಗೆದ್ದು ಗಜ್ಜಿ ಬಿಜ್ಜಿಲಿ ಹಂಗೆ ಹಿಂಗೆ ಅಂತ ಮಾಡಿದ್ರೆ ಅವತ್ತಿನ ದಿನ ಒಂಥರ ನೆಮ್ಮದಿನೇ ಇರಲ್ಲ. ಹಂಗಾಗಿ ಈ ಐಡಿಯಾನ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾಳೆಯಿಂದ ಅಂದರೆ 30 ಡೇಸು ಹಾರ್ಟ್ ಚಾಲೆಂಜ್ 30 ಡೇಸ್ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಶಾರ್ಟ್ಸ್ ವಿಡಿಯೋ ಆಗಿ ಡೈಲಿ ಅಪ್ಲೋಡ್ ಮಾಡ್ತೀನಿ, ಜೊತೆಗೆ ಲಾಂಗ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಒಂದಿನಾದ್ರೂ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು, ನೀವು ಹೇಳ್ತೀರಾ ಬರೀ ಮಾಡಲ್ಲ ಅನ್ನೋ ಥರ. ಹಾಗಾಗಿ ಇದೊಂದು ಚಾಲೆಂಜಿಂಗ್ ಆಗಿ ಇಟ್ಕೊಂಡು ಲೈಫಲ್ಲಿ ಉದ್ಧಾರ ಆಗೋಕ್ಕೆ ನಾನು ಇದೊಂದು ಪ್ರಯತ್ನ ಪಡ್ತಾಯಿದ್ದೀನಿ. ಇದು ಮೊದಲನೇ ಅಂತ ಹೇಳ್ಬೋದು, ಮೊದಲನೇ ಅಂತ ಲೈಫಲ್ಲಿ ಉದ್ಧಾರ ಆಗೋಕ್ಕೆ. ಹಾಗೆಯೇ ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಹೂವೆಲ್ಲನೂ ಹಂಗೆ ಇಟ್ಟಿದ್ದೀನಿ. ನಿಮ್ಗೆ ಹೇಳೇ ಇಲ್ಲ ಅಲ್ವಾ ನಾನು ಫ್ರಿಜ್ ಬಗ್ಗೆ. ಇದು ಸೆಕೆಂಡ್ಸಲ್ಲಿ ತೊಗೊಂಡಿರೋ ಫ್ರಿಜ್ಜು, ನಮ್ಮ ಮನೆಯವ್ರು ತಂದಿರೋದು. ಹಂಗಾಗಿ ಅವರೇನೆ ಮಂತ್ಲಿ ಕಟ್ಕೊಂಡು ಹೋಗ್ತಾರೆ. ಮಂತ್ಲಿ ಅಂದರೆ ಏನು ಸೆಕೆಂಡ್ಸಲ್ಲಲ್ವ, 3000 ಎಲ್ಲ ಸಿಗುತ್ತೆ. ಹಂಗಾಗಿ ಚೆನ್ನಾಗಿದೆ. ಗೋದ್ರೇಜ್ ಕಂಪ್ನಿ, ಏನು ಅಷ್ಟೇನಿದ್ದಿಲ್ಲ. ಹಂಗಾಗಿ ಒಳಗಡೆ ಲೈಟ್ ಹೋಗಿದೆ, ಅವ್ರು ಬಂದು ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ಬಂದು ಹಾಕ್ಕೊಡ್ತಾರೆ. ಐಟಮ್ಸ್ ಎಲ್ಲನೂ ತಂದಿದ್ದೀನಿ, ಇನ್ನೂ ಸರಿಯಾಗಿ ಜೋಡಿಸ್ಕೋಬೇಕು. ಓಕೆ, ಈಗ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಗೆಯೇ ಫ್ರೆಂಡ್ಸ್, ನನಗೆ ಏನಂತ ಅಂದರೆ, ಮನೆಯಲ್ಲಿ ಮಾಮೂಲಿ ನೆನ್ನೆ ವ್ಲಾಗಲ್ಲಿ ಹಾಕಿದ್ನಲ್ವ, ಇದು ಏನು ವಾಟರ್ ಮಿಲನ್ ಇತ್ತು ಅಂತ, ಅದು ತಿನ್ನೋದಕ್ಕಿಂತ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು, ಇವಾಗ ಸ್ವಲ್ಪ ಬಿಸಿಲು, ಹಾಗಾಗಿ ತಣ್ಣಗೇನಾದರೂ ಕುಡಿಯೋಣ ಅಂತ ಅಂದ್ಬಿಟ್ಟು ಈ ರೀತಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ನಾನು ಜ್ಯೂಸನ್ನು ಮಾಡ್ಕೊಂಡಿದ್ದೀನಿ. ನೀವು ಕೇಳ್ತಾಯಿದ್ರಿ ಆಲ್ಮೋಸ್ಟು ಏನು ಪೂಜಾ ಹೊಸ ಪಾತ್ರೆ ಎಲ್ಲ ತೊಗೊಂಡಿದ್ದೀರಾ, ಯಾವಾಗ ತೊಗೊಂಡ್ರು, ಅದ್ರ ಬಗ್ಗೆ ಡೀಟೇಲ್ ಹೇಳಿಲ್ಲ ಅಂತ ಅಂದ್ಬಿಟ್ಟು. ಏನಿಲ್ಲ, ಊರಲ್ಲಿದ್ದಿದ್ದ ಪಾತ್ರೆನೇ ತೊಗೊಂಡು ಬಂದಿದ್ದು, ಊರಿಗೆ ಹೋಗಿದ್ದೆ ನೋಡಿ, ಆವಾಗ ತೊಗೊಂಡು ಬಂದಿರೋ ಅಂಥದ್ದು. ಹಾಗಾಗಿ ಅದನ್ನು ಇಟ್ಟು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ಕೆಳಗಡೆ ಮನೆಯವ್ರದ್ದು ನಾಯಿ ಮರಿ ಬಂದಿತ್ತು, ಅದರ ಹೆಸ್ರು ಬಂದು ಕೈರಾ ಅಂತ ಅಂದ್ಬಿಟ್ಟು. ಒಟ್ನಲ್ಲಿ ಮಕ್ಕಳಿರಬೇಕು, ಮಕ್ಕಳಿದ್ದಿದ್ದ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾನೆ. ಆಮೇಲೆ ಮಾತಾಡೋದು ಜಾಸ್ತಿ, ಆ ರೀತಿ ಎಲ್ಲ ಮಾಡ್ತಾಯಿರ್ತಾನೆ. ಹಂಗಾಗಿ ಮೇಲೆ ಬಂದಿದ್ರಲ್ವ, ಜೊತೆಗೇ ಕರ್ಕೊಂಡು ಬಂದಿದ್ದರು, ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದ. ನೀವು ನೋಡ್ತಾ ಇರ್ಬೋದು, ಡೈರೆಕ್ಟ್ ವಾಯ್ಸ್ ಹಾಕ್ತೀನಿ, ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಇವನು ಅಂತ. ಸೌಂಡ್ ಜಾಸ್ತಿ ಆದರೆ ಸ್ವಲ್ಪ ಹೆದರ್ಕೊಳ್ತಾನೆ. ಯಾರು ಚೊಟ್ಟು ಕೈರಾ, ಕೈರಾ, ಚೊಟ್ಟು ಏನನ್ನತ್ತೆ? ನೋಡಲ್ಲಿ ಹೂವು ತಿಂತೈತೆ ಕೈರಾ. ಚ ಚ ಚ ಹಾಗೆಯೇ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು, ಬೀನ್ಸ್ ಇತ್ತಲ್ಲ ಸುಮ್ಮನೆ ಬಾಡೋಗುತ್ತೆ ಅಂತ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು, ಸರಿ ಆಯಿತು ತೆಂಗಿನ ತುರಿ ಬೇಕಲ್ಲ, ಅದಕ್ಕೆ ಕಾಯಿ ಹೊಡ್ಕೊಳ್ಳೋಣ ಅಂತ ತಂದೆ. ಒಂದು ದಪ್ಪು ಕಾಯಿನೇ ತಂದಿದ್ದೆ. ಅದು ಎಳ್ನೀರೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆಸೆಯಿಂದ ಒಂದು ಮಿಳ್ಳೆನ ತೊಗೊಬಂದು ಎಳ್ನೀರು ಕುಡಿಯೋಣ ಅಂತ ಟ್ರೈ ಮಾಡಿದೆ. ನೋಡಿ ಯಾವ ಥರ ನಿರಾಸೆ ಆಗೋಯ್ತು ಅಂತ. ಫುಲ್ಲು ಅದಕ್ಕೆ ಹೊಡೆದಿದ್ದು ಸ್ಲೋ ಮೋಷನಲ್ಲಿ ತೋರಿಸಿದ್ದೀನಿ. ಏನೋ ಆಸೆ ಪಟ್ಟೆ, ನೀರು ಮಾತ್ರ ಸ್ವಲ್ಪ ಏನು ಅದರೊಳಗಡೆ 1-2 ಸ್ಪೂನಷ್ಟು ತೆಂಗಿನದು ನೀರಿತ್ತು. ಅದು ಮಾತ್ರ ಸಖತ್ ಟೇಸ್ಟಿಯಾಗಿತ್ತು. ಈ ಹೊಲದಲ್ಲೆಲ್ಲನೂ ತೋಟದಲ್ಲಿ ಎಳ್ನೀರು ಇರುತ್ತಲ್ಲ ಹಂಗೆ ಇತ್ತು. ಅಂದರೆ ಇಲ್ಲಿ ಹೊಸ್ದಾಗಿ ಒಂದು ಹಣ್ಣಂಗಡಿ ಮತ್ತು ತೆಂಗಿನಕಾಯಿ ಅಂಗಡಿ ಹಾಕಿದಾರಲ್ವ, ಅಲ್ಲಿ ಹಳ್ಳಿಯಿಂದನೇ ಅವ್ರ ತೋಟದಿಂದನೇ ತರಿಸ್ತಾರಂತೆ. ಹಂಗಾಗಿ ಸ್ವಲ್ಪ ಕಾಯಿ, ಎಳ್ನೀರು ಇದೆಲ್ಲನೂ ಕೂಡ ಟೇಸ್ಟಿ ಇರುತ್ತೆ. ಹಂಗಾಗಿ ಆಸೆಪಟ್ಟು ಎಳ್ನೀರು ಕುಡಿಯೋಣ ಅಂತ ಅದು ಮಾಡಿದೆ, ಅದು ಸಿಕ್ಕಲೇ ಇಲ್ಲ.
ಅದಾದಮೇಲೆ ಸ್ವಲ್ಪ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಬೀನ್ಸನ್ನು ಕಟ್ ಮಾಡಿ ಬೇಯೋದಕ್ಕೆ ಹಾಕಿದ್ದೀನಿ. ಹಂಗೆ ಒಂದು ಚಿಕ್ಕ ಬಾಣಲಿಯಲ್ಲಿ ಹಾಗೆಯೇ ನಾಳೆ ದೋಸೆ ಅಥವಾ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ನೆನೆಸಿದ್ದೀನಿ ಅಕ್ಕಿನ. ಇವಾಗೆಲ್ಲ 4 ಗಂಟೆ ಟೈಮ್ಗೆಲ್ಲನೂ ಕೂಡ ನೆನೆಸಿದ್ರೂ ಕೂಡ ಚೆನ್ನಾಗಿ ಉಬ್ಬಿ ಬರ್ತವೆ. ಇರಲಿ ಅಂತ ಅಂದ್ಬಿಟ್ಟು ಒಂದು 2 ಗಂಟೆ ಸುಮಾರಿಗೆ ನೆನೆಸಿದ್ದೀನಿ. ಅದಾದಮೇಲೆ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಬೀನ್ಸು. ಇವಾಗ ನಾನು ಅದನ್ನು ಎಲ್ಲನೂ ಕೂಡ ನೀರೆಲ್ಲ ಸೋಸ್ಕೊಂಡು ಇವಾಗ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗೇನಿದೆ ಆ ನೀರನ್ನು ನಾವು ಉಪ್ಸಾರು ಕೂಡ ಮಾಡ್ಕೋಬೋದು. ಉಪ್ಸಾರು ಮಾಡಿದ್ದೆ, ಬಟ್ ನಾನು ರೆಸಿಪಿನ ಶೇರ್ ಮಾಡೋಕ್ಕಾಗಿಲ್ಲ. ಏನಕ್ಕಂತ ಅಂದರೆ ವಿಡಿಯೋ ಶೂಟಿಗೆ ಇಟ್ಟಿದ್ದೀನಿ. ನಾನು ಏನು ಮಾಡ್ಕೊಂಡಿದ್ದೀನಿ, ಆನ್ ಆಗಿದೆ ಅಂದ್ಕೊಂಡೇ ಇದ್ದೀನಿ, ಬಟ್ ಅದು ನಿಜವಾಗ್ಲೂ ಆನ್ ಆಗಿರಲಿಲ್ಲ. ಹಾಗೆ ಸುಮ್ಮನೆ ವಿಡಿಯೋ ಬಂದಿತ್ತು ಅಷ್ಟೇ, ಆನ್ ಆಗೇ ಇರಲಿಲ್ಲ. ಅದನ್ನು ಪ್ರೆಸ್ಸೇ ಮಾಡಿಲ್ಲ ನಾನು. ಒಂದೊಂದು ಸಲ ಈ ಥರ ಎಲ್ಲ ನಡೆದೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಶೇರ್ ಮಾಡಬೇಕು ಅಂತ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ತುಂಬ ಹುಡುಕ್ತೆ, ಅದು ಸಿಕ್ಕೇ ಇಲ್ಲ, ವಿಡಿಯೋನೇ ಶೂಟ್ ಆಗಿಲ್ಲ ಅದು. ಅದಾದ ನಂತರ ಇವಾಗ ನಾನು ಸ್ವಲ್ಪ ಈರುಳ್ಳಿ, ಸಾಸಿವೆ, ಕರಿಬೇವು, ಸಾಸಿವೆನ ಹಾಕಕ್ಕೆ ಹೋಗಿಲ್ಲ ಇದಕ್ಕೆ. ಕರಿಬೇವು ಹಾಗೆಯೇ ಈರುಳ್ಳಿ ಹಾಗೆಯೇ ಸ್ವಲ್ಪ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ಬಿಟ್ಟು ಹಾಗೆಯೇ ಅದೆಲ್ಲನೂ ಕೂಡ ಫ್ರೈ ಆದಮೇಲೆ ಸ್ವಲ್ಪ ಬೀನ್ಸನ್ನು ಹಾಕಿದ್ನಿ. ಇಲ್ಲೇನು ಸ್ವಲ್ಪ ಉಪ್ಪೇನೇನು ಹಾಕಕ್ಕೆ ಹೋಗ್ತಾಯಿಲ್ಲ. ಉಪ್ಪು ಅಂತ ಅಂದರೆ ನಾನು ಬೇಯೋದಕ್ಕೆ ಹಾಕಿದ್ದೆ ಅಲ್ವಾ, ಹಾಗಾಗಿ ಉಪ್ಪೇನು ನಾನು ಆ್ಯಡ್ ಮಾಡ್ತಾಯಿಲ್ಲ. ಚೆನ್ನಾಗಿ ಫ್ರೈ ಆದಮೇಲೆ ತೆಂಗಿನ ತುರಿನೂ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಲ್ಲಿಗೆ ಪಲ್ಯ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಬೇಗನೆ ಕ್ವಿಕ್ಕಾಗಿ ಆಗೋವಂತಹ ಈ ಥರ ಪಲ್ಯಗಳನ್ನ ಆದಷ್ಟು ಕೂಡ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದೆಲ್ಲನೂ ಅಷ್ಟೇ, ಒಗ್ಗರಣೆ ಮಾಡಿಕೊಂಡು ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಸಾಂಬಾರು ಆಗುತ್ತೆ, ಪಲ್ಯನೂ ಆಗುತ್ತೆ, ಉಪ್ಸಾರಾದರೂ ಆಗುತ್ತೆ, ಬಸ್ಸಾರಾದರೂ ಆಗುತ್ತೆ. ಈ ರೀತಿ ಆಗುತ್ತೆ. ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ ಇವಕ್ಕೆಲ್ಲನೂ ಕೂಡ ಈ ಥರ ಕಾಂಬಿನೇಷನ್ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆಯೇ ಏನಾದ್ರೂ ಚಟ್ನಿ, ಮುದ್ದೆ ಅಥವಾ ಚಟ್ನಿ ಮಾಡಿಕೊಂಡಾಗ ಸೈಡ್ಸಿಗೆ ಏನು ಇಲ್ದಲೇ ಇದ್ದಾಗ ಈ ರೀತಿ ಪಲ್ಯನ ಮಾಡಿಕೊಂಡು ತಿಂದ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ. ಸಂಜೆ ಟೈಮಲ್ಲಿ ಮೇಲೋಗಿದ್ದೆ ಅಲ್ವಾ, ಹಾಗೆ ನನ್ನ ಫ್ರೆಂಡು ಕೂಡ ಬಂದಿದ್ದರು. ಈಗ ನಾನು ಕಾಫಿನ ಮಾಡ್ತಾಯಿದ್ದೀನಿ. ಈ ಸಂಜೆ ಟೈಮಲ್ಲಿ ಟೆರೆಸ್ ಮೇಲೆ ತಂಪಾದ ಗಾಳಿ ವಾತಾವರಣದಲ್ಲಿ ಕೂತ್ಕೊಂಡು ಕಾಫಿನೋ ಅಥವಾ ಟೀನೋ ಕುತ್ಕೊಂಡು ಮಾತಾಡ್ಕೊತಾ ಇದ್ದರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಕೇಳೋದಕ್ಕೆ, ವಾತಾವರಣ ನೋಡೋದಕ್ಕೂ ಕೂಡ. ಅದಾದ ನಂತರ ಮತ್ತೆ ಮಳೆ ಈವ್ನಿಂಗ್ ಟೈಮಲ್ಲಿ ಸ್ಟಾರ್ಟ್ ಆಯಿತು. ನೋಡ್ತಾ ಇರ್ಬೋದು ಗಾಳಿ, ಮಳೆ ಎಲ್ಲ ಹೆಂಗೆ ಬರ್ತಾಯಿದೆ ಅಂತ ಅಂದ್ಬಿಟ್ಟು. ಒಂಥರ ಮಿಂಚು, ಗುಡುಗು ಎಲ್ಲನೂ ಕೂಡ ಹಂಗೇ ನೋಡಿ. ಮೋಡ ಹೆಂಗೆ ಮುಚ್ಕೊಂಡಿದೆ ಫುಲ್ ಸುತ್ತನೂ. ಒಂಥರ ಈಗ ಮುಚ್ಕೊಂಡಿರೋದು ನೋಡಿದ್ರೆ ಮೋಡಗಳೆಲ್ಲನೂ ಸರಿಯಾಗೇ ಮಳೆ ಬರುತ್ತೆ ಬೆಂಗಳೂರಲ್ಲಿ ಅನ್ನೋ ಥರ. ಈಗೊಂದು 3 ದಿನದಿಂದ ಚೆನ್ನಾಗಿ ಮಳೆ ಬರ್ತಾಯಿದೆ ಅಲ್ವಾ ಬೆಂಗಳೂರಲ್ಲಿ. ನೋಡ್ತಾ ಇರ್ಬೋದು ಯಾವ ರೀತಿ ಮಳೆ ಬರ್ತಾಯಿದೆ ಅಂತ ಅಂದ್ಬಿಟ್ಟು. ಅಂದರೆ ನಮ್ಮ ಸೈಡ್ ಇನ್ನೂ ಮಳೆ ಬಂದಿಲ್ಲ. ಗಾಳಿ ಒಂಥರ ಚೆನ್ನಾಗಿ ಬೀಸ್ತಾ ಇದೆ. ಆ ಕಡೆ ಸೈಡೆಲ್ಲನೂ ಅಂದರೆ ಬೆಂಗಳೂರಲ್ಲಿ ಟೆರೆಸ್ ಮೇಲೆ ನಿಂತ್ಕೊಂಡಾಗ ಒಂದು ಸೈಡ್ ಮಳೆ ಬರ್ತಾ ಇರುತ್ತೆ ಆಲ್ರೆಡಿ, ಗಾಳಿ ಬೀಸ್ದಂಗೆ ಅಂದರೆ ಆ ಸೈಡ್ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಇರಲಿ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ, ಸಂಜೆ ಟೈಮ್ ಕೂತ್ಕೊಂಡಿದ್ವಲ್ಲ ಹೆಂಗೂ ಆವಾಗ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಡಿಯೋ ಶೂಟ್ನ ನಾನು ಮಾಡ್ಕೊಂಡಿದ್ದು. ಫ್ರೆಂಡ್ಸ್, ಅದಾದ ನಂತರ ಸ್ವಲ್ಪ ಅಂಗಡಿ ಹೊರಟಿದ್ದೆ. ಆವಾಗ ಕಾಲ್ ಮಾಡಿ ನಮ್ಮ ಅಕ್ಕನ ಮಗ ಇನ್ವಿಟೇಷನ್ ಕಾರ್ಡ್ ತರ್ತಾಯಿದ್ರು. ಇವರೆಲ್ಲ ನಮ್ಮ ಊರು ಹುಡುಗರು, ರಿಲೇಷನಲ್ಲಿ ಅಣ್ಣ ಆಗಬೇಕು, ಅಣ್ಣದಿರು. ಇನ್ವಿಟೇಷನ್ ಕಾರ್ಡ್ ತಂದಿದ್ದರು. ಈಗ ಏನು ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ ಅಂತ ಅಂದ್ಬಿಟ್ಟು ಊರ ಸೈಡಲ್ಲಿ ಅಣ್ಣ ತಮ್ಮದಿರು ಇರ್ತಾರೆ ನೋಡಿ, ಅವ್ರದ್ದು ಮಗನ ಮದುವೆ. ಹಾಗಾಗಿ ಇನ್ವಿಟೇಷನ್ ಕಾರ್ಡ್ ತಂದಿದ್ದರು. ನಮ್ಮದೇ ಫಸ್ಟ್ ಮನೆ, ನಮ್ಮದೇ ಲಾಸ್ಟ್ ಮನೆ ಥರ. ಹಾಗಾಗಿ ಲಾಸ್ಟ್ ನಮ್ಮ ಮನೆಯೇ ಇದ್ದಿದ್ದು. ಹಂಗಾಗಿ ಕೊಟ್ಬಿಟ್ಟು ಸೀದಾ ನಾವು ಊರಿಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಬಂದಿದ್ದಾರೆ ಕೊಡೋದಕ್ಕೆ ಅಂತ. ಹಾಗಾಗಿ ನಾನು ಹಾಗೇ ವೀಡಿಯೋ ಶೂಟ್ ಮಾಡ್ಕೊತಿದ್ದೆ. ಅಡುಗೆ ಮಾಡ್ತೀನಿ ಅಂದೆ, ಇಲ್ಲ ಲೇಟ್ ಆಗುತ್ತೆ ಅಂತ ಟೀ ಮಾಡಿದ್ದೆ. ಟೀ ಕುಟ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿಕೊಂಡು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಆಮೇಲೆ ಅವರು ಹೊರಟರು. ಯಾವಾಗ ಲಾಸ್ಟ್ ಬಂದಿದ್ದು ಅಣ್ಣ? ಇವರಿಬ್ರು, ಅವನು ಬಂದಿಲ್ಲ, ನೀವಿಬ್ರು ಬಂದಿಲ್ಲ, ಇವರಿಬ್ರು ಲಾಸ್ಟು. ಯಾವುದು ಸೌದತ್ತಿಗೆ ಹೋಗ್ಬೇಕಾದ್ರೆ ಇನ್ನು ಮಂತ್ರಾಲಯ ಹಾಗೆಯೇ ಕೆಲವ್ರಿಗೆಲ್ಲರಿಗೂ ವೀಡಿಯೋದಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ. ಬಟ್ ಆದ್ರೂ ನನ್ನ ವ್ಲಾಗ್ಸ್ ಎಲ್ಲ ಇವ್ರು ನೋಡ್ತಾರೆ 4 ಜನ.
ಸ್ವಲ್ಪ ಯಾವಾಗಲೂ ನೋಡೋದಿಲ್ಲ, ಒಂದು ಅಪರೂಪಕ್ಕೆ ನೋಡ್ತಾರಲ್ವ, ಹಾಗಾಗಿ ಅವ್ರು ಸುಮ್ಮನೆ ಕಾಮಿಡಿ ಮಾಡ್ತಾಯಿದ್ರು. ಆಫ್ ಮಾಡು, ಆಗಲೇ ತೆಗೆದು ಶೂಟ್ ಮಾಡೋದಕ್ಕೆ ಕ್ಯಾಮ್ರಾನ ಅಂತ ಅಂದ್ಬಿಟ್ಟು ರೇಗಿಸ್ತಾಯಿದ್ರು. ನಿಮ್ಮಲ್ಲಿ ಯಾರಾದರೂ ಯೂಟ್ಯೂಬರ್ ಮಾಡ್ತಾಯಿದ್ರೆ ಯೂಟ್ಯೂಬ್ ಚಾನಲ್ನ ಏನಾದರೂ ಮಾಡಿಕೊಂಡು ಏನಾದರೂ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಈ ಥರ ರಿಲೇಷನ್ಸು ಫ್ರೆಂಡ್ಸು ಯಾರಾದರೂ ಮಧ್ಯೆ ನೀವೇನಾದರೂ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಅವರೇನಾದರೂ ನಿಮ್ಮನ್ನ ರೇಗಿಸಿದ್ದೇನಾದರೂ ಇದೆಯಾ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ. ಅದಾದ ನಂತರ ನಾನು ಇವತ್ತು ಪಾಯಸ ಏನಾದರೂ ಸ್ವೀಟ್ ಐಟಮ್ಸ್ ಬೆಳಗ್ಗೆನೇ ಮಾಡಬೇಕಾಗಿತ್ತು, ಇವಾಗ ಮಾಡ್ತಾಯಿದ್ದೀನಿ. ಸ್ವಲ್ಪ ರವೆ ಹಾಗೆಯೇ ಏನು ಶಾವಿಗೆ ಹಾಗೆಯೇ ಗೋಡಂಬಿ ದ್ರಾಕ್ಷಿ, ಅದ್ರ ಜೊತೆಗೆ ಬಾದಾಮಿ ಹಾಗೆಯೇ ಖರ್ಜೂರ ಬರುತ್ತಲ್ಲ ಅದು ಎಲ್ಲ ತುಪ್ಪದಲ್ಲಿ ಹುರ್ಕೊಂಡು, ಅದಾದ ನಂತರ ಎಲ್ಲನೂ ಕೂಡ ಇವಾಗ ಹಾಲು ಹಾಕ್ಬಿಟ್ಟು ಅದ್ರ ಜೊತೆಗೆ ಹುರಿದಿರುವಂಥ ತುಪ್ಪದಲ್ಲಿ ಎಲ್ಲ ಐಟಮ್ಸ್ನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ, ಬೆಲ್ಲ ಹಾಕೋಣ ಅಂದ್ಕೊಂಡೆ. ನಂಗೆ ಬೆಲ್ಲದ ಪಾಯಸನೇ ಮೇಯ್ನ್ ಇಷ್ಟ, ಆದರೆ ನಮ್ಮನೆಯವ್ರಿಗೆ ಸಕ್ಕರೆ ಪಾಯಸ ಇಷ್ಟ, ಹಂಗಾಗಿ ಸಕ್ಕರೆನೇ ಹಾಕಿದ್ದೀನಿ. ಅವರು ರವೆ ಯಾಕೆ ಹಾಕಿದೀಯಾ, ಹಾಲು ಪಾಯಸ ಮಾಡು ಅಂತ ನಾನು ಹೇಳಿದ್ದು ಅಂತ ಅಂತಿದ್ರು. ಹಂಗಾಗಿ ನನಗೆ ರವೆ ಹಾಕಿದ್ದು ಪಾಯಸ ಏನಿರುತ್ತೆ ಅದು ನನಗಿಷ್ಟ ಆಗುತ್ತೆ, ಅದಕ್ಕೋಸ್ಕರ ರವೆನ ಹಾಕಿದ್ದು. ತುಪ್ಪದಲ್ಲೇ ಹುರಿದು ಹಾಕಿದ್ದೀನಿ. ಈ ರೀತಿ ಎಲ್ಲ ಡ್ರೈ ಚೆನ್ನಾಗಿ ಬೇಯೋವರೆಗೂ ಇದ್ಬಿಟ್ಟು ಅದಾದ ನಂತರ ಅದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಒಂದು 10 ನಿಮಿಷ ಈ ರೀತಿ ಕುದಿಯೋದಕ್ಕೆ ಬಿಟ್ಬಿಟ್ರೆ ಈ ರೀತಿ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ತೆಳುವಾಗೆ ಮಾಡಿಕೊಂಡಷ್ಟು ಒಳ್ಳೆಯದು, ಆಮೇಲೆ ತಿನ್ನೋ ಅಷ್ಟರಲ್ಲಿ ತುಂಬ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಆದಷ್ಟು ತೆಳುವಾಗಿ ಮಾಡಿಕೊಂಡ್ರೆ ತಣ್ಣಗಾಗ್ತಾ ಆಗ್ತಾ ಒಂದು ಮೀಡಿಯಮ್ ಅದಕ್ಕೆ ಗಟ್ಟಿಯಾಗುತ್ತೆ, ಆವಾಗ ತಿನ್ನೋದಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ. ಇವಾಗೆಲ್ಲನೂ ಕೂಡ ರೆಡಿ ಆಯಿತು. ಇದು ಕೇವಲ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಎಲ್ಲನೂ ಆದಷ್ಟು ಒಂದು ಬೇಗ ಆಗುವಂತಹ ಕಮ್ಮಿ ಐಟಮ್ಸಲ್ಲಿ ಅಡುಗೆಗಳನ್ನ ಮಾಡೋದು ಇಷ್ಟಪಡ್ತಾರೆ. ಹಾಗಾಗಿ ಅದು ನನಗೂ ಅನ್ವಯಿಸುತ್ತೆ, ನಾನು ನಿಮಗೆ ಆದಷ್ಟು ಶೇರ್ ಮಾಡ್ತೀನಿ. ನೋಡಿ, ಚೆನ್ನಾಗಿ ಅನಿಸ್ತಾ ಇದೆ. ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ. ಹಾಗಾಗಿ ಈ LED ಲೈಟಿಗೆ ಒಂಥರ ಅಟ್ರಾಕ್ಟಿವ್ ಆಗಿ ಒಂಥರ ವಿಡಿಯೋ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ಶೂಟ್ ಮಾಡಿಕೊಂಡೆ. ಹಾಗೆಯೇ ಎಲ್ಲ ಊಟ ಎಲ್ಲ ಆಯಿತು, ಇನ್ನೇನು ಮಲಗೋ ಟೈಮು. ಚೋಟು ಆಟ ಆಡ್ತಾ ಇದ್ದ, ಅದಕ್ಕಾಗಿ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಹೇಗೆ ಅನ್ನಿಸ್ತು ಇವತ್ತಿನ ವ್ಲಾಗು, ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.